ಈಗ ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೇನೋ ಮೆಸೇಜ್ ಬಂದಿದೆ ನೋಡಿ. ಇಲ್ಲಿ ಯಾರೋ ಕರ್ಮ ಅನುಭವಿಸ್ತಿದ್ದಾರೆ. ಇವ್ರ ಲೈಫಲ್ಲಿ ಏನೂ ಚೆನ್ನಾಗಿ ನಡೀತಿಲ್ಲ. ಇವ್ರ ರಿಲೇಷನ್ನಲ್ಲಿ ಎಲ್ಲರೂ ಇವರನ್ನು ಬಿಟ್ಟು ಹೋಗ್ತಿದ್ದಾರೆ. ರಿಲೇಷನ್ಸು ಚೆನ್ನಾಗಿ ನಡೀತಿಲ್ಲ. ಮತ್ತು ಇವ್ರ ಹೆಲ್ತ್ ಸಿಚುವೇಶನು ಚೆನ್ನಾಗಿಲ್ಲ. ಮತ್ತು ಇವರ ಫೈನಾನ್ಸಲ್ಲೂ ಕರಿಯರ್ನಲ್ಲಿ ತುಂಬ ಲಾಸ್ ಆಗ್ತಿದೆ. ತುಂಬ ಲೋನ್ ಮಾಡ್ಕೊಂಡಿದ್ದಾರೆ ಇವರು. ಮತ್ತು ಇವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ. ಮತ್ತು ತುಂಬ ನೆಗೆಟಿವ್ ಆಗಿದ್ದಾರೆ ಇವರು, ತುಂಬಾ ನೆಗೆಟಿವ್ ಆಗಿದ್ದಾರೆ. ಮತ್ತು ಇವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಮತ್ತು ಇವ್ರಿಗೆ ಏನೂ ಗೊತ್ತಾಗ್ತಿಲ್ಲ, ನಿಮ್ಮನ್ನು ಇವರ ಬ್ಲಾಕ್ ಮಾಡಿದ್ದರು. ಇಲ್ಲಿ ನೋಡಿ, ಇವ್ರ ಲೈಫಲ್ಲಿ ಇವರು ಕರ್ಮ ಅನುಭವಿಸ್ತಿದ್ದಾರೆ. ಎಲ್ಲ ಎಂಡಿಂಗ್ಸ್ ನಡೆದಿದ್ದೆ ಇವ್ರದ್ದು. ಕರ್ಮ ಹಿಟ್ ಮಾಡ್ತಿದೆ ಇವರಿಗೆ. ಇವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಇವರಿಗೆ ಕರ್ಮ ಹಿಟ್ ಮಾಡ್ತಿದೆ. ಇವ್ರ ಲೈಫಲ್ಲಿ ತುಂಬ ಲಾಸು, ತುಂಬಾ ಎಲ್ಲ ಲಾಸ್ ಆಗ್ತಿದೆ ಇವರಿಗೆ. ಮತ್ತು ಥರ್ಡ್ ಪಾರ್ಟಿ ಇವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರು. ಇವ್ರ ಫ್ಯಾಮ್ಲಿಯಲ್ಲಿ ತುಂಬಾ ಲಾಸ್ ನಡೀತಿದೆ. ನೆಗೆಟಿವ್ ಆಗ್ತಿದೆ ಇವ್ರ ಫ್ಯಾಮ್ಲಿಯಲ್ಲಿ. ಯಾಕಂದರೆ ಇದು ಇವ್ರ ಕರ್ಮ ಇದೆ. ತಡೀರಿ ಬೇಕಾದ್ರೆ ನೋಡ್ರಿ ಬಂತು ಕಾಲ್ಡು, ಜಸ್ಟಿಸ್ ಕಾಲ್ಡು. ಇದು ದೇವರ ನ್ಯಾಯ. ದೇವರ ನಿಮ್ಮ ಕಡೆಗೆ ನಿಂತ ಮೇಲೆ ಇವಾಗ ನೀವು ಸರಿ ಇದ್ದೀರಾ, ಸತ್ಯದ ಮಾರ್ಗದಲ್ಲಿ ನಡೆದಿದ್ದೀರಾ, ದೇವರ ಭಕ್ತಿ ಮಾಡಿದ್ದೀರಾ. ನಿಮಗೆ ಅನ್ಯಾಯ ಆಗಿದೆ ಅಂದರೆ ದೇವರು ನಿಮಗೆ ನ್ಯಾಯ ಕೊಡುತ್ತಿದ್ದಾರೆ. ನಿಮಗೆ ಯಾರು ಕೆಟ್ಟ ಮಾಡಿದ್ದಾರೋ, ಯಾರು ನಿಮ್ಮನ್ನು ಚೀಟ್ ಮಾಡಿದ್ದಾರೋ, ಮತ್ತು ನೀವು ನಿರಪರಾಧಿ. ನೀವು ಏನು ಮಾಡದೇ ಇದ್ದರೂ ಕೂಡ ಇವರು ನಿಮ್ಮ ಮೇಲೆ ತುಂಬ ಕೆಟ್ಟನ ಬಯಸಿದ್ದಾರೆ. ಮತ್ತು ನಿಮಗೆ ಚೀಟ್ ಮಾಡಿದ್ದಾರೆ, ಹಲ್ಟ್ ಮಾಡಿದ್ದಾರೆ. ಅದಕ್ಕೆ ಇಂಥವ್ರಿಗೆ ಕರ್ಮ ಸಿಗ್ತಿದೆ. ಇವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ಯಾಮ್ಲಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು. ಇವ್ರಿಗೆ ಕರ್ಮ ಹತ್ತಿದೆ. ನಿಮ್ಮ ಬಗ್ಗೆ ಚೀಟಿಂಗ್ ಮಾಡಿದ್ದಕ್ಕೆ, ಮತ್ತು ನಿಮಗೆ ಹಲ್ಟ್ ಮಾಡಿದ್ದಕ್ಕೆ, ಧೋಕಾ ಮಾಡಿದ್ದಕ್ಕೆ. ಜಾಸ್ತಿ ಇಲ್ಲಿ ನಿಮ್ಮ ಪಾರ್ಟ್ನರೇ ಕಾಣ್ತಿದೆ ನೋಡಿ. ಈ ಕಾಲ್ಡನ್ನು ಕ್ಯಾರಿಫೈ ಮಾಡಿದ್ದೀನಿ. ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂದರೆ ಥರ್ಡ್ ಪಾರ್ಟಿ, ಅವ್ರ ಮನೆಯವರು. ಮತ್ತು ಇದೇನಪ್ಪ ಅಂದರೆ ಕರ್ಮ ಇದೆ. ಈ ಕರ್ಮ ಕಾಲ್ಡು ಇವ್ರ ಲೈಫಲ್ಲಿ ಎಲ್ಲ ಎಂಡಿಂಗ್ ನಡೀತಿದೆ. ಇದು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಇವರು. ನಿಮಗೆ ನೋವು ಮಾಡಿದ್ದಾರೆ, ಧೋಕಾ ಮಾಡಿದ್ದಾರೆ, ಬ್ಲಾಕಿಂಗ್ ಮಾಡಿ ಬೇರೆ ಕಡೆ ಹೋಗಿದ್ದಾರೆ. ಟೂ ಲವ್ ನೋಡಿಲಿ, ಟೂ ಲವನ್ನು ತಿರಸ್ಕಾರ ಮಾಡಿ ಬ್ಲಾಕ್ ಮಾಡಿ ಹೋಗಿದ್ದಾರೆ ಇವರು. ಮತ್ತು ಇಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಮತ್ತು ನಿಮ್ಮ ಒಬ್ಬರೇ ಇದ್ದೀರಾ, ಸೆಲ್ಫ್ ಲವ್ ಮಾಡ್ತಿದ್ದೀರಾ. ನಿಮ್ಮ ಜೊತೆ ಯೂನಿವರ್ಸ್ ಕೆಲಸ ಮಾಡ್ತಿದ್ದಾರೆ. ಮತ್ತು ಸ್ಪಿರಿಟ್ ಗೈಡ್ಸ್ಗಳು, ನಿಮ್ಮ ಸ್ಪಿರಿಟ್ ಗೈಡು ಕೆಲಸ ಮಾಡ್ತಿದ್ದಾರೆ. ಮತ್ತು ನೀವು ಸೆಲ್ಫ್ ಲವಲ್ಲಿದ್ದೀರಿ. ನಿಮಗೆ ಯಾರ್ದೂ ನೀಡಿಲ್ಲ, ನೀವು ಒಬ್ಬರೇ ಖುಷಿಯಾಗಿದ್ದೀರಿ ಇವಾಗ. ಮತ್ತು ನಿಮ್ಮ ಕರಿಯರ್ನಲ್ಲಿ ತುಂಬಾ ಸಕ್ಸಸ್ ಸಿಗ್ತಾ ಇದೆ. ಇಲ್ಲಿ ನೋಡಿ, ಈ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೀನಿ. 4 ಆಫ್ ಪೆಂಟಿಕಲ್ ಅಂದರೆ ತುಂಬಾ ಹಣ ಗಳಿಸ್ತಿದ್ದೀರಾ. ಮತ್ತು ಇದು ಯೂನಿವರ್ಸ್ ನಿಮ್ಮ ಜಸ್ಟಿಸು. ನಿಮಗೆ ಇವಾಗ ಒಳ್ಳೆಯ ಲಕ್ಕಿ ಟೈಮು, ಒಳ್ಳೆಯದಾಗಲಿದೆ. ನಿಮ್ಮ ಪಾರ್ಟ್ನರ್ಗೆ ಕರ್ಮ ಹತ್ತಲಿದೆ. ನೀವು ತುಂಬಾ ಕಷ್ಟ ಅನುಭವಿಸಿದ್ದೀರಾ ಇವ್ರಿಗೋಸ್ಕರ. ಇವರು ಹೆಲ್ಟ್ ಮಾಡಿದ ಮೇಲೆ ಇವಾಗ ನೋಡಿ, ನಿಮ್ಮ ಲಕ್ಕಿ ಟೈಮ್ ಚೇಂಜ್ ಆಗಿದೆ. ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ತುಂಬಾ ದುಡ್ಡು ಗಳಿಸ್ತೀರ ನೀವು ನೋಡಿ. ತಲೆಯಲ್ಲಿ ಮನಿ, ಕೈಯಲ್ಲಿ ಮನಿ, ಕಾಲಲ್ಲಿ ಮನಿ, ತುಂಬಾ ಹಣ ಗಳಿಸ್ತಿದ್ದೀರಾ. ಕರಿಯರ್ನಲ್ಲಿ ನಿಮಗೆ ತುಂಬ ಸಕ್ಸಸ್ ಸಿಗಲಿದೆ. ಇಲ್ಲಿ ನೋಡಿ, ಓಹೋ, ಕರಿಯರ್ನಲ್ಲಿ ಆ್ಯಕ್ಷನ್ ತೊಗೊಳ್ತಿದ್ದೀರಾ. ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಳ್ತಿದ್ದೀರಾ ನೀವು ನೋಡಿ. ಕರಿಯರ್ನಲ್ಲಿ ಸಕ್ಸಸ್ ಆ್ಯಕ್ಷನ್ ತೊಗೊಳ್ತಿದ್ದೀರಾ ನೀವು. ಯಾವುದೋ ಕರಿಯರ್ನಲ್ಲಿ ನೀವು ಮಾಡಿದಂಥ ಯಾವುದೇ ಕೆಲಸ, ನೀವು ಕೈಗೆ ತೊಗೊಂಡಂಥ ಯಾವುದೇ ಕೆಲಸ ಸಕ್ಸಸ್ ಕೊಡುತ್ತೆ ನೋಡಿ. ಈ ಕಾರ್ಡು ವಿಕ್ಟ್ರಿ ಕಾರ್ಡು ಕ್ಯಾರಿಫೈ ಮಾಡಿದೆ. ನೀವು ಮಾಡುವಂಥ ಯಾವುದೇ ಕೆಲಸ, ಕರಿಯರ್ನಲ್ಲಿ ಯಾವುದೇ ಕೆಲಸ ಮಾಡಿದ್ರು ಅಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ತುಂಬ ಹಣವನ್ನು ಗಳಿಸ್ತೀರಾ ನೀವು. ಮತ್ತು ಇಲ್ಲಿ ನೀವು ತುಂಬ ದಿನದಿಂದ ಒಂಟಿಯಾಗಿದ್ದೀರಾ. ಮತ್ತು ನಿಮ್ಮದು ಬ್ರೇಕಪ್ ಆಗಿದೆ ನಿಮ್ಮ ಪಾರ್ಟ್ನರ್ ಜೊತೆಗೆ. ಇಲ್ಲೇ ಬೇರೆ ಕಾರ್ಡ್ ಬಂದಿದೆಯಲ್ಲ, ನಿಮ್ಮ ಪಾರ್ಟ್ನರ್ ಜೊತೆಗೆ ಬ್ರೇಕಪ್ ಆಗಿದೆ.
ಮತ್ತು ನಿಮ್ಮ ಪಾರ್ಟ್ನರು ಈ ಥರ್ಡ್ ಪಾರ್ಟಿ ಬ್ಲ್ಯಾಕ್ ಮ್ಯಾಜಿಕ್ದಿಂದ ಹೊರಬರ್ತಾರೆ. ಹೊರಬಂದು ಇಲ್ಲಿ ನೋಡಿ ನಿಮ್ಮ ಓಕೆ ಈ ಕಾರ್ಡ್ ತೋರಿಸೋ ಹಂಗೆ ಇಲ್ಲ, ಲವರ್ಸ್ ಕಾರ್ಡು ಇವರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು, ಮತ್ತು ತುಂಬ ಪ್ಯಾಷನೇಟ್ ಆಗಿದ್ದಾರೆ. ಮತ್ತು ಇದು ನಿಮ್ಮದು ಡಿವೈನ್ ಲವ್ ಇದೆ ಅಂತಾನೆ ಡಿವೈನ್ ನಿಮಗೆ ನ್ಯಾಯ ಕೊಡ್ತಿದ್ದಾರೆ. ಇವರು ನಿಮ್ಮ ಕಡೆಗೆ ಬರ್ತಿದ್ದಾರೆ. ಇಲ್ಲಿ ನೋಡಿ, ಈಗ ಲವರ್ಸ್ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೀನಿ. ನಿಮ್ಮ ಕಡೆಗೆ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ ಮತ್ತು ನಿಮ್ಮದು ಒಂದು ಹೊಸದಾದ ಫ್ರೆಶ್ವಾದ ಶುರುವಾತಾಗಲಿದೆ. ಓಕೆ, ಈ ಥರ್ಡ್ ಪಾರ್ಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇದು ಮಾಡ್ಕೊಂಡಿದ್ದಳು ಏನೋ, ಈ ಥರ್ಡ್ ಪಾರ್ಟಿಗೆ ಕರ್ಮ ಹಾಕ್ತಿದೆ ಗೈಸ್. ಕಂಟ್ರೋಲ್ ಮಾಡಿದ್ದಾಳೇನೋ ನಿಮ್ಮ ಪಾರ್ಟ್ನರ್ನ. ಇಲ್ಲಾದರೆ ಈ ನಿಮ್ಮ ಪಾರ್ಟ್ನರ್ ಕರ್ಮ ಹತ್ತಿದ್ರೆ ಇಲ್ಲಿ ಹೊಸ ಯಾರೋ ಪಾರ್ಟ್ನರ್ ಬರ್ತಿದ್ದಾರೆ ನಿಮಗೆ. ವಾಯ್ಸ್ನಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ ನಿಮ್ಮ ಕಡೆಗೆ. ಮತ್ತು ಒಂದು ಹೊಸದು ಶುರುವಾತ ಆಗಲಿದೆ ನಿಮ್ಮ ಲೈಫಲ್ಲಿ ಫ್ರೆಶ್ ಆಗಿ. ನಿಮ್ಮ ಪಾರ್ಟ್ನರ್ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ರಿಮೂವ್ ಆಗಿ ಬರ್ತಿದ್ರೆ ಅವರೇ ಆಗಿರ್ಬೋದು, ಇಲ್ಲ ಅವರು ಇನ್ನೂ ಥರ್ಡ್ ಪಾರ್ಟಿಯಲ್ಲೇ ಅಡ್ಕಾಸ್ಕೊಂಡು ಕೂತಿದ್ರೆ ನಿಮಗೆ ದೇವರು ಹೊಸ ಪಾರ್ಟ್ನರನ್ನು, ಹೊಸ ಸೋಲ್ಮೇಟನ್ನು ಕೊಡ್ತಾರೆ. ಇವರು ಕರ್ಮದಲ್ಲಿ ಲಾಸ್ ಆಗ್ತಾ ಹೋಗ್ತಾರೆ. ನನ್ನ ಹತ್ರ ಇವಾಗ ಟೈಮ್ ಇಲ್ಲ ಗೈಸ್. 4 ಮೆಸೇಜ್ ತೊಗೊಳ್ತೀನಿ. ನಿಮ್ಮ ಶತ್ರುಗಳ ವಿನಾಶ ನಿಕಟವಿದೆ ನೋಡಿ. ಇಲ್ಲಿ ನಿಮ್ಮ ಶತ್ರುಗಳ ವಿನಾಶ ಆಗ್ತಿದೆಯಲ್ಲ, ಇಲ್ಲಿ ಕರ್ಮ ಹಿಟ್ ಮಾಡ್ತಿದೆ. ಅವರ ರಿಲೇಷನ್ಸು ಚೆನ್ನಾಗಿ ನಡೀತಿಲ್ಲ, ಅವ್ರ ಫೈನಾನ್ಸಲ್ಲೂ ಚೆನ್ನಾಗಿ ನಡೀತಿಲ್ಲ, ಅವ್ರ ಮನೆಯಲ್ಲಿ ಏನು ಚೆನ್ನಾಗಿ ನಡೀತಿಲ್ಲ, ಎಲ್ಲ ಎಂಡಿಂಗ್ ಆಗ್ತಿದೆ. ಅವ್ರ ನೆಗೆಟಿವ್ ಎನರ್ಜಿ ಅವ್ರಿಗೆ ಹಿಟ್ ಮಾಡ್ತಿದೆ ಇವಾಗ. ಅವಾಗ ಇದೆಲ್ಲ ನಿಮ್ಮ ಮೇಲೆ ಮಾಡ್ತಿದ್ರು ಅವರು, ನೀವು ಅನುಭವಿಸಿದೆ. ನಿಮ್ಮ ಅರ್ಜಿ ಸ್ವೀಕಾರ ಆಗಿದೆ ದೇವರ ಹತ್ರ. ಅದೇ ನಿಮ್ಮ ಅರ್ಜಿ ನೀವು ಕೇಳ್ಕೊಂಡಿದ್ದೀರಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀರ, ಅದು ಸ್ವೀಕಾರ ಆಗಿದೆ, ನಿಮಗೆ ನ್ಯಾಯ ಸಿಗ್ತಿದೆ. ಅದಕ್ಕೆ ನಿಮ್ಮ ಜೊತೆ ಕೆಟ್ಟವರು ಮಾಡಿದವರಿಗೆಲ್ಲ ಕರ್ಮ ಸಿಗ್ತಿದೆ ಮತ್ತು ನಿಮಗೆ ವಿಕ್ಟ್ರಿ, ಜಯ ಸಿಗ್ತಿದೆ. ಓಕೆ, ಮತ್ತು ಯಾರೋ ನಿಮಗೆ ಕಿಸ್ಮಿ ಸೋನಾ ಅಂತ ಮೆಸೇಜ್ ಕೊಡ್ತಿದ್ದಾರೆ. ಅದೇ ನಿಮ್ಮ ಲವರ್ ಬರ್ತಿದ್ದಾರಲ್ಲ ಅವರು. ಐ ಲವ್ ಯು ಜಾನು ಅಂತಿದ್ದಾರೆ. ಮತ್ತು ನಿಮ್ಮ ಪೂಜಾ ಮನೆ ಶುದ್ಧವಾಗಿಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಪೂಜಾ ಮನೆ ಶುದ್ಧವಾಗಿಟ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಅಂತ ಯೂನಿವರ್ಸ್ ಅಂತಿದ್ದಾರೆ. ನೋಡಿರಿ, ಮಹಾಲಕ್ಷ್ಮಿ ಆಶೀರ್ವಾದ ಸಿಗ್ತಿದೆ. ಇಲ್ಲಿ ಬರ್ತಾ ಇದೆಯಲ್ಲ ಧನ ಆಗಮನ. ಬರ್ಸೋ ರೈ ಧನ ಬರ್ಸೋ ರೈ ಧನ ಬರ್ಸೋ ರೈ ಬರ್ಸೋ ಬರ್ಸೋ ರೈ ಧನ ಬರ್ಸೋ ರೈ ಬರ್ಸೋ ರೈ ಬರ್ಸೋ. ಮಹಾಲಕ್ಷ್ಮಿ ಇದು ದುಡ್ಡಿನ ಮಳೆ ಮಾಡ್ತಿದ್ದಾಳೆ. ಕನ್ಫ್ಯೂಸ್ ಆಗ್ತೀನಿ, ಹಿಂದಿಯಲ್ಲಿ ಬರ್ತಿರುತ್ತೆ ನನ್ನ ಬಾಯಲ್ಲಿ ಮಾತು. ನೀವು ಇಷ್ಟೊಂದು ಹೇಗೆ ಬದಲಾದರಿ ಅಂತ ಯಾರೋ ಕೇಳ್ತಿದ್ದಾರೆ ಇಲ್ಲಿ ನಿಮ್ಮನ್ನು. ಇದು ದೇವರ ದಯೆ ನಿಮ್ಮ ಮೇಲೆ. ನೀನು ಬದಲಾದರೆ ನಾನು ಎಲ್ಲಿ ಮೊದಲಿನ ಹಾಗಿದ್ದೀನಿ ಅಂತ ನೀವು ಅಂತಿದ್ದೀರಿ ಇವರಿಗೆ. ಸಾರಿ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಕೇಳ್ತಿದ್ದಾರೆ ಇವರು. ಕ್ಷಮೆ ಕೇಳ್ತಿದ್ದಾರೆ ನಿಮ್ಮ ಕಡೆ ಇವಾಗ. ಏನು ನಿಮಗೆ ಯಾರು ಬೇರೆಯವರು ಇಷ್ಟ ಆಗಿದ್ದಾರಾ ಅಂತ ಕೇಳ್ತಿದ್ದಾರೆ. ಇಷ್ಟ ಆಗಲಿ ಬಿಡಲಿ, ಸೆಲ್ಫ್ ಲವ್ ಮಾಡ್ತಾನೆ ನನ್ನ ಡಿವರ್ಸು ದೇವರ ಕಡೆಗೆ ಜಸ್ಟಿಸ್ ಪಡಿತಿದ್ದಾರೆ, ವಿಕ್ಟ್ರಿ ಪಡಿತಿದ್ದಾರೆ. ನಿಮಗೆ ಇಲ್ಲಿ ಜಾಗ ಇಲ್ಲ ಬಿಡಿ. ನನಗೆ ನನ್ನ ಮಕ್ಕಳ ಕಸ್ಟಡಿ ಕುಡಿ ಅಂತ ಯಾರು ಕೇಳ್ಕೊಳ್ತಿದ್ದಾರೆ ಇಲ್ಲಿ. ಅವ್ರ ಮಕ್ಕಳ ಗಂಡ ಹೆಂಡತಿ ಬೇರೆ ಬೇರೆ ಇದ್ದಾರೇನೋ, ಮಕ್ಕಳ ಯಾರ ಕಡೆ ಇದ್ದಾವೋ ಯಾರ ಕಡೆ ಇಲ್ಲೋ ಅವರು ಮಕ್ಕಳನ್ನು ಕೇಳ್ತಿದ್ದಾರೆ.
ಓಂ ಕ್ರೀಂ ಕಾಲಿಕಾಯ ನಮಃ ಜಾಪ್ ಮಾಡಿ ಅಂತ ಬಂದಿದೆ. ಮತ್ತು ಹನುಮಾನ್ ಬಾಬಾ ಹೇಳ್ತಿದ್ದಾರೆ, ನೀವು ಇದ್ದೀರಾ ಅದೇ ಸತ್ಯ ಇದೆ, ಮತ್ತು ನಿಮ್ಮ ಪವರನ್ನು ತಿಳ್ಕೊಳ್ಳಿ, ಮತ್ತು ನಿಮ್ಮ ಕಣ್ಮುಂದೆ ಕಾಣ್ತಿರೋದೇ ಸತ್ಯ ಇದೆ ಅಂತ ಹೇಳ್ತಿದ್ದೆ. ಈ ಮೆಸೇಜು ಹನುಮಾನ್ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಹೃದಯ ಬಂಗಾರದಂಥದ್ದು. ಯಾರ ಲೈಫಲ್ಲಿ ಹೋಗ್ತೀರೋ ಅವ್ರ ಲೈಫ್ ಎಲ್ಲಿಂದ ಎಲ್ಲೋ ಹೋಗುತ್ತೆ, ಮತ್ತು ಸ್ಟಾರ್ ಹಾಗೆ ಹೊಳೆಯುತ್ತೆ ಅವ್ರ ಲೈಫು. ಇದೇ ನೀವೇ ಸ್ಟಾರ್ ಹಾಗೆ ಹೊಳೆಯುತ್ತಿದ್ದೀರ. ಅವ್ರ ಲೈಫು ಲಕ್ಕಿ ಜಾಮಿದ್ಯಾರ. ಯಾರ ಲೈಫಲ್ಲಿ ಹೋಗ್ತೀರಿ ಅಲ್ಲಿ ಲಕ್ಕಿ ಆಗುತ್ತೆ, ಮತ್ತು ಯಾರ ಲೈಫಿಂದ ನೀವು ದಾಟ್ತೀರೋ ಅಲ್ಲಿ ಕೆಟ್ಟದಾಗುತ್ತೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ನೋಡಿಲಿ. ಮತ್ತು ಇವಾಗ ನಿಮ್ಮನ್ನು ದೇವರ ಹತ್ರ ಕೇಳ್ಕೊತಿದ್ದಾರೆ, ನಾನು ನಿನ್ನ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಂತಾರೆ. ಇವು ನನಗೆ ಟೈಮ್ ಇಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಕೆಲಸ ಇದೆ, ಸಾಕು ಇಷ್ಟೇ. ಯಾರಾದ್ರೂ ಪರ್ಸ್ನಲ್ ರೀಡಿಂಗ್ ತೊಗೋಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. 1 ಕ್ವಶನ್ಗೆ 111 ರೂಪೀಸು. 2-3 ಕ್ವಶನ್ ಕೇಳಿದ್ರೆ ಮತ್ತೆ ಎಕ್ಸ್ಟ್ರಾ ಪೀಸ್ ಆಗುತ್ತೆ. 1 ಕ್ವಶನ್ಗೆ 111 ರೂಪೀಸು. ಇಷ್ಟ ಇದ್ದರೆ ಕೇಳಿ. ಮತ್ತು ನನ್ನ ರೀಡಿಂಗ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಗ್ರೋ ಮಾಡಿ. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ. ಥ್ಯಾಂಕ್ ಯು.